ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನಿತಿನ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. 2 ದಿನ ಗ್ಯಾಪ್ ಆಗಿದ್ಮೇಲೆ ಮತ್ತೆ ಬರ್ತಾಯಿದ್ದೀನಿ ಡೈಲಿ ವ್ಲಾಗ್ಸ್ ಜೊತೆ. 2 ದಿನ ಸ್ವಲ್ಪ ಟಯರ್ಡ್ ಆಗಿತ್ತು ಗೈಸ್. ಬೆಳಗ್ಗೆ ಕಾಲೇಜ್ಗೆ ಓದ್ತಾಯಿದ್ದೀನಲ್ಲ, ಅದು ಸೆಟ್ ಆಗಬೇಕು. ಬೆಳಗ್ಗೆ 5 ಗಂಟೆ 6 ಗಂಟೆ ಅಂತ ಎದ್ದೇಳ್ತಾಯಿದ್ದೀನಿ. ಲೈಫಲ್ಲೇ ಅಷ್ಟು ಬೇಗ ಎದ್ದೇಳಿಲ್ಲ ನಾನು, ಆ ಥರ ಎದ್ದೇಳ್ತಾಯಿದ್ದೀನಿ. ಸೊ ಸೆಟ್ ಆಗಬೇಕು. ಆ ಸ್ಲೀಪಿಂಗ್ ಅವರ್ಸ್ ಒಂದು ಸೆಟ್ ಆದರೆ ಎಲ್ಲ ಈಸಿ ಆಗುತ್ತೆ. ಯಾಕಂದರೆ ನೈಟೆಲ್ಲ ಎಡಿಟಿಂಗ್ ಮಾಡಬೇಕಲ್ವ. ಎಡಿಟಿಂಗ್ ಮಾಡುವಾಗ ಸ್ವಲ್ಪ ಗೊತ್ತಲ್ವ ಗೈಸ್, ನಿದ್ದೆ ಫೀಲ್ ಬರುತ್ತೆ. ಆಮೇಲೆ ಕ್ಲಾಸಲ್ಲಿ ನಿದ್ದೆ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ, ಕ್ಲಾಸಲ್ಲಿ ಕೇಳಿಸ್ಕೊಂಡಿಲ್ಲ ಅಂದರೆ. ಸೊ ಇವತ್ತು ನಾವು ಪಿಜ್ಜಾ ಆರ್ಡರ್ ಮಾಡಿದ್ದೀರಿ, ಡಿನ್ನರ್ ಮಾಡಿಲ್ಲ ನಾವು. ಸೊ ಪಿಜ್ಜಾ ಆರ್ಡರ್ ಮಾಡ್ಕೊಂಡಿದ್ದೀರಿ. ಬನ್ನಿ ಒಂದೊಂದಾಗಿ ಓಪನ್ ಮಾಡಿ ತೋರಿಸ್ತೀನಿ. ಇದು ಚಿಕನ್ ಡಿಲೈಟ್ ಪಿಜ್ಜಾ, ಮತ್ತು ಇದು ಚಿಕನ್ ಟಿಕ್ಕಾ ಡಿಲೈಟು. ಇದು ಬೆರಿ ಚಿಕನ್ ಡಿಲೈಟು. ಮತ್ತು ಇದು ಒಂದು ಏನೋ ಜ್ಞಾಪಕ ಇಲ್ಲ ಗೈಸ್, ಏನೋ ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ. ನನಗೆ ಪಿಜ್ಜಾ ಬಂದಿದೆ. ಸೊ ನಾಳೆಯಿಂದ ಕಾಲೇಜಲ್ಲೂ ವ್ಲಾಗ್ಸ್ ತೆಗಿತೀನಿ. ಏನು ಇಂಟ್ರೆಸ್ಟಿಂಗ್ ಇದ್ದಿಲ್ಲ ಅಂದರೆ 2 ಡೇಸ್ ಕ್ಲಬ್ ಮಾಡಿ ಹಾಕ್ತೀನಿ ಗೈಸ್, ಡೈಲಿ ಬಂದಿಲ್ಲ ಅಂದರೆ. ಬಟ್ ನಾಳೆಯಿಂದ ಚಾಲೆಂಜಸ್ಸು ಬರುತ್ತೆ, ಡೈಲಿ ವ್ಲಾಗ್ಸು ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಮಾತ್ರ. ಮತ್ತು ಇವಾಗ ಇದು ತಿನ್ಕೊಂಡು ಮತ್ತೆ ನಾಳೆ ಬೆಳಗ್ಗೆ ಸಿಗೋಣ. ಸೊ ಬೆಳಗ್ಗೆ ಕಾಲೇಜ್ ಹೋಗೋಕೆ ಸಿಗೋಣ. ಬಾಯ್ ಗೈಸ್. ಸೊ ಈಗ ನಾವು ಜಸ್ಟು ಬಿಟ್ಟಿದ್ದೀರಿ ಬಸ್ಸಲ್ಲಿ ಹೋಗ್ತಾ ಇದ್ದೀರಿ, ಕಾಲೇಜ್ಗೆ ಹೋಗ್ತಾಯಿದ್ದೀರಿ. ಕಾಲೇಜ್ಗೆ ಹೋಗಿ ವ್ಲಾಗ್ ಮಾಡೋಣ. ಸುಸ್ತಾಗ್ತೈತೆ ಗೈಸ್ ನನಗೆ. ಇಷ್ಟು ಬೆಳಗ್ಗೆ ಎದ್ದು ಕ್ರೇಜಿ ಸುಸ್ತಾಗ್ತೈತೆ. ಬನ್ನಿ ಇವಾಗ ಕಾಲೇಜ್ಗೆ ಹೋಗೋಣ ಗೈಸ್. ಈಗ ಜಸ್ಟ್ ಕಾಲೇಜಿಗೆ ಬಂದಿದ್ದೀರಿ, ಕಾಲೇಜಲ್ಲಿ ಕುತ್ಕೊಂಡಿದ್ದೀರಿ ಗೈಸ್. ಬೇಗ ಬಂದುಬಿಟ್ಟಿದ್ದೀರಿ ಗೈಸ್. ಆ್ಯಕ್ಚುಲಿ 7:20ಗೆಲ್ಲ ರೀಚ್ ಆಗಿಬಿಟ್ಟಿದ್ರಿ. ತುಂಬ ಬೇಗ ಬಂದುಬಿಟ್ಟಿದ್ರಿ. ಯಾಕೋ ಇಷ್ಟು ಬೇಗ ಬರಬೇಕಾಗಿತ್ತಾ ಅಂತ ಅನ್ನಿಸ್ತಿದೆ. ಇನ್ನು ನಮ್ಮ ಫ್ರೆಂಡ್ಸ್ ಎಲ್ಲ ಬರಬೇಕು. ಇನ್ನೊಬ್ಬ ಇದ್ದಾನೆ ನನ್ನ ಜೊತೆ. ಇನ್ನು ಎಲ್ಲರೂ ಬಂದಿದ ಮೇಲೆ ಕ್ಲಾಸಿಗೆ ಹೋಗಿ ಸ್ವಲ್ಪ ಹೊತ್ತು ಕ್ಲಾಸ್ ಕೇಳಿಸ್ಕೊಂಡು ಆಮೇಲೆ ಮತ್ತೆ ಬಂದು ಕುತ್ಕೋಬೇಕು ಗೈಸ್. ಸನ್ಲೈಟಲ್ಲಿ ಮುಖ ಚೆನ್ನಾಗಿದೆ ಅಲ್ಲ ಗೈಸ್ ನಮ್ಮದು. ಆ್ಯಕ್ಚುಲಿ ಗೈಸ್ ಸನ್ ಹೆವಿ ಬ್ರೈಟಾಗಿದೆ, ಚೆನ್ನಾಗಿದೆ ಆ್ಯಕ್ಚುಲಿ. ಈಗ ಸುಮ್ಮನೆ ವಾಕಿಂಗ್ ಮಾಡ್ತಾಯಿದ್ದೀರಿ ಗೈಸ್. ಟೈಮ್ ಹೆಂಗೆ ಸ್ಪೆಂಡ್ ಮಾಡೋದಂತ ಗೊತ್ತಿಲ್ಲ ನಮಗೆ. ವಾಕಿಂಗ್ ಮಾಡಿಕೊಂಡು ಕಾರ್ಡಿಯೋ ಆಗ್ತೈತೆ. ಹೆಂಗಿದ್ರು ಜಿಮ್ಮಿಗೆ ಹೋಗ್ತಲ್ಲ, ನೆಕ್ಸ್ಟ್ ವೀಕಿಂದ ಹೋಗಬೇಕು. ಫಸ್ಟಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ, ಯಾಕಂದರೆ ಲಾಸ್ಟ್ ವೀಕ್ ಇದಕ್ಕೆ ಹೋಗಿದ್ನಲ್ಲ ಊರಿಗೆ. ಸೊ ಅಲ್ಲಿ ವರ್ಕೌಟ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಮಂಡೇ ಬೇರೆ ಯಾವುದೋ ಮೂವಿಗೆ ಹೋಗ್ಬಿಟ್ಟಿದ್ದೆ. ಸೊ ನನಗೆ ಮಂಡೆಯಿಂದ ಸ್ಟಾರ್ಟ್ ಮಾಡಿದ್ರೆ ಒಂಥರ ಮೂಡು ಗೈಸ್. ಆ ಮೂಡಲ್ಲೇ ವರ್ಕೌಟ್ ಮಾಡಿಬಿಡ್ತೀನಿ, ಒಳ್ಳೆ ಬಾಡಿ ಮಾಡ್ಬೋದು. ಈ ಸೆಂಟ್ರಲ್ಲಿ ಮಾಡೋಕ್ಕೆಲ್ಲ ಆಗೋಲ್ಲ. ಇವಾಗ ಹಂಗೆ ವಾಕಿಂಗ್ ಮಾಡ್ಕೊಂಡು ಕಾಲೇಜ್ ಕ್ಯಾಂಪಸ್ ಒಳಗಡೆ ಹೋಗೋಣ. ನಮ್ಮ ಬ್ಲಾಕಲ್ಲಿ, ನಮ್ಮ ಕ್ಲಾಸ್ ರೂಮಲ್ಲಿ. ಬನ್ನಿ ಹೋಗೋಣ ಗೈಸ್. ಈಗ ತಾನೇ ಫಸ್ಟು ಪೀರಿಯಡ್ ಮುಗೀತು. ನಮ್ಮ ಹುಡುಗರು ಎಲ್ಲರೂ ಕುತ್ಕೊಂಡು ಕ್ಲಾಸ್ ಕೇಳಿಸ್ಕೊತಿದ್ರಿ. ಫಸ್ಟ್ ಟೈಮು ಒಳ್ಳೆ ಇಂಟ್ರೆಸ್ಟಿಂಗ್ ಕ್ಲಾಸ್ ಬಂದಿದೆ ಅನ್ಕೊಳ್ತೀನಿ. ಈ 3 ದಿನ ಆಯಿತು ಕಾಲೇಜ್ಗೆ ಬಂದು. ಫಸ್ಟ್ ಇಂಟ್ರೆಸ್ಟಿಂಗ್ ಕ್ಲಾಸ್ 4 ದಿನ ಅಲ್ಲ, ಅಷ್ಟೇ 4 ದಿನ ಆಯಿತು. ಒಳ್ಳೆ ಇಂಟ್ರೆಸ್ಟಿಂಗ್ ಕ್ಲಾಸ್ ಇತ್ತು. ಇನ್ನು 2 ಕ್ಲಾಸ್ ಇದೆ. ಒಂದಲ್ಲಿ ಇಂಗ್ಲೀಷು. ಯಾವ ಕ್ಲಾಸ್ ಓದ್ತೀನಿ ಅಂತ ಗೊತ್ತಿಲ್ಲ. ಇವತ್ತು ಯಾವುದೋ ಎಲೆಕ್ಷನ್ ಇದೆ ಅಂತೆ. ನಮ್ಮ ಕ್ಲಾಸಲ್ಲಿ ಯಾರು ರೆಪ್ರೆಸೆಂಟೇಟಿವ್ ಅಂತ ಗೊತ್ತಿಲ್ಲ. ಇವನೇ ಆಗ್ಬೋದೇನೋ, ಅವನು ಆಗ್ಬೋದು. ಇವನಾದರೆ ಎಲ್ಲ ಹುಡುಗಿರು ಫಿದಾ ಬಿಡಿ. ಓದೇ ಬಂದೆ ಜನರಲ್ ಇಂಗ್ಲೀಷ್ಗೆ ಗೈಸ್. ಯಾವನೂ ಗೊತ್ತಿಲ್ಲ ಗೈಸ್. ಜನರಲ್ ಇಂಗ್ಲೀಷಲ್ಲಿ ತಲೆ ಕೆಡ್ತೈತೆ. ಇನ್ಮೇಲೆ ನಾನು ಜನರಲ್ ಇಂಗ್ಲೀಷ್ಗೆ ಹೋಗೋಲ್ಲ ಗೈಸ್, ಫುಲ್ ತಲೆ ಕೆಡುತ್ತೆ. ಇನ್ಮೇಲೆ ಕ್ಯಾಂಟೀನ್ಗೆ ಓದ್ತಿದ್ರಿ. ಇಲ್ಲಿಂದ ಕ್ಯಾಂಟೀನ್ ಹೋಗಿ ಬರೋಣ ಬನ್ನಿ. ನಮ್ಮ ಕ್ಯಾಂಟೀನ್ ಕೆಳಗಡೆ ಒಂದು ಶೇಡ್ಗೋಸ್ಕರ ಕುತ್ಕೊಂಡಿದ್ದೀರಿ. ಕಾಂಟೆಂಟ್ ಕ್ರಿಯೇಷನ್ ಎಲ್ರ ಮುಂದೆ ಮಾಡೋಕೆ ಒಂಥರ ಇದೆ, ಆದರೂ ಫೋನು ಆಚೆ ತೋರಿಸ್ತಾ ಇದ್ದೀನಿ, ಎಲ್ರಿಗೂ ಕಾಣಿಸುತ್ತೆ ವೀಡಿಯೋ. ಸೊ ಗೈಸ್ ಯಾರೋ ಬಂದು ಟ್ರಾಲ್ ಮಾಡ್ತಾರೆ ಗೈಸ್. ನಾವು ಕ್ರೇಜಿ
ಕ್ರೇಜಿ ಟ್ರಾಲ್ ಗೈಸ್. ಮಚ್ಚ ಇದು ಹಿಡ್ಕೊ ಕ್ರೇಜಿ ಟ್ರಾಲ್ ಮಾಡ್ತಾವ್ರೆ ಗೈಸ್, ಕ್ರೇಜಿ ಟ್ರಾಲ್ ಮಾಡ್ತಾರೆ. ಇವಾಗ ಬನ್ನಿ ಆ ಟ್ರಾಲ್ ಕೇಳೋಣ. ಆ ಹುಡುಗನ ನೋಡಿ ಅರಿ 100 ಅಂತ ಕೇಳ್ಬಿಟ್ರು ಗೈಸ್. ಏನು ಸೈ ಕೇಳಿ ಗೈಸ್. ನಮ್ಮ ಹುಡುಗನೇ ಬೇಜಾರು ಮಾಡ್ಕೊಬಿಡಿ, ನಮ್ಮ ಹುಡುಗನೇ. ಬನ್ನಿ ಮೇಲೆ ಹೋಗೋಣ ಬಿಡೋಣ. ನೈಟ್ ಇಲ್ಲಿಂದಾನೆ ಕಾಣಿಸುತ್ತೆ ಗೈಸ್. ಇವನೇ ಗೈಸ್ ಆ MD. ಇವನ್ನ ಇನ್ಮೇಲೆ MD ಅಂತ ಕರಿಬಾರ್ದಂತೆ ಗೈಸ್, ಅವ್ರ ಮಮ್ಮಿ ಬೈತವ್ರಂತೆ. ಸರಿ ಬಿಡಿ, ಅವನ್ನ MD ಅಂತ ಕರೆಯಲ್ಲ, ಪ್ರೀತಮ್ ಅಂತ ಕರಿತೀನಿ ಬನ್ನಿತೀನ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಈಗ ಜಸ್ಟು ಊಟ ತಿನ್ಕೊಬಂದೆ, ಆಚೆ ಕುತ್ಕೊಂಡಿದ್ದೀರಿ, ಆಚೆ ಕುತ್ಕೊಂಡಿದ್ದೀರಿ. ಈಗ ನೋಡಿ ಇವನ ಜೊತೆ ಇವಾಗ ರಿಯಲ್ ಕ್ರಿಕೆಟ್ ಆಡ್ಬಿಟ್ಟು ಇಲ್ಲಿಂದ ಮನೆಗೆ ಹೋಗೋದು. ಮನೆಗೆ ಹೋಗಿದ ಮೇಲೆ ಲಂಚ್ ಮೋಸ್ಟ್ಲಿ ತಿನ್ನಲ್ಲ ಗೈಸ್, ಯಾಕಂದರೆ ನಾನು ಇವಾಗ ಹೋಗಿದ್ರೆ ಪಾಚ್ಕೊಂಡ್ಬಿಡ್ತೀನಿ ಬೆಡ್ ಮೇಲೆ. ನೆಕ್ಸ್ಟು ಒಂದು ಎಷ್ಟು ಮಗ 6 ಗಂಟೆವರೆಗೂ ಎದ್ದೊಳಲ್ಲ ಗೈಸ್. ಸೊ ನೈಟ್ ಡಿನ್ನರೇ ಮೋಸ್ಟ್ಲಿ ಮನೆಗೆ ಹೋಗಿ ಪಾಚ್ಕೊಳೋದು, ಬಟ್ ಇಲ್ಲಿ ರಿಯಲ್ ಕ್ರಿಕೆಟ್ ಆಡ್ಬಿಟ್ಟೆ ಹೋಗೋದು. ಬನ್ನಿ ಈಗ ನಾವು ಮನೆಗೆ ಹೊರಡುವ ಸಮಯ. ಸಮಯ ಎಷ್ಟಾಯಿತು? 12:30. ಸಮಯ 12:30 ಆಗಿದೆ. ಹಾಂ, 1.5 ಅವರ್ ಟೈಮ್ ಪಾಸ್ ಮಾಡಿದ್ದೀರಿ. ಅದು ರಿಯಲ್ ಕ್ರಿಕೆಟ್ ಆಡಿಕೊಂಡು ಇವ್ನು ಗೆದ್ಬಿಟ್ಟ, ಏನು ಮಾಡೋಕ್ಕಾಗಲ್ಲ. ಯಾಕೆ ಹೇಳಿ, ಅವನು ರಿಯಲ್ ಕ್ರಿಕೆಟ್ ಗೇಮಲ್ಲಿ ಅಷ್ಟೇ ಆಡೋದು, ಫಿಸಿಕಲಿ ಆಡಲ್ಲ ಅವನು, ವೇಸ್ಟು. ಅದು ಒಂದು ಬ್ಲಾಗ್ ಬರುತ್ತೆ. ಕಾಲೇಜ್ ಒಳಗಡೆ ಆಡೋಕ್ಕಾಗಲ್ಲ, ಬ್ಯಾಟು ಬಾಲ್ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ, ಅದು ನೋಡಬೇಕು. ಮತ್ತು ಈಗ ಹೋಗಿ ಅಲ್ಲಿ ಒಂದು ಮರ ಇದೆ, ಆ ಮರ ಮೇಲೆ ಬ್ಯಾನಿಯನ್ ಟ್ರೀ, ಅದ್ರದ್ದು ಹಿಡ್ಕೊಂಡು ನೇತಾಡ್ಬೇಕು ಹಿಂಗೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಆ್ಯಕ್ಚುಲಿ ಬಂದು ನೇತಾಡೋಣ ಅಂದ್ಕೊಂಡೆ, ಇಲ್ಲಿ ತುಂಬ ಜನರು ಅವರೇ, ಎಲ್ಲರ ಮುಂದೆ ನೇತಾಡೋಕ್ಕಾಗಲ್ಲ. ನಾಳೆ ಬೆಳಗ್ಗೆ ಬೇಗ ಬಂದು ನೇತಾಡೋಣ ನಡಿ ಹೋಗೋಣ. ನಾಳೆ ಹಾಲಿಡೇ ಗೈಸ್, ನಾಳೆ ಕಾಲೇಜ್ ಹಾಲಿಡೇ. ನಾಡಿದ್ದು ಬನ್ನಿ. ಓಕೆ ಬಾಯ್. ಓಕೆ ಗೈಸ್, ಕಾಲೇಜಿಂದ ಮನೆಗೆ ಈಗ ಜಸ್ಟ್ ರೀಚ್ ಆದೆ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವ ಥರ ವಿಡಿಯೋ ಬೇಕು ಅಂತ ಕೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋವರೆಗೂ ಬಾಯ್.